ನಮಸ್ಕಾರ ವೀಕ್ಷಕ ಬಂಧುಗಳೇ, ಈ ಚಿತ್ರವನ್ನು ನೋಡ್ತಿದ್ರೆ ಯಾವುದೋ ಪಾಳಬಂಗ್ಲೆಗೆ ಎಂಟ್ರೆನ್ಸ್ ಅಂತ ತಪ್ಪು ತಿಳ್ಕೊಳ್ಬೇಡಿ. ಈ ಎಂಟ್ರೆನ್ಸ್ ಬೇರೆ ಯಾವುದೂ ಅಲ್ಲ, ಮುಜರಾಯಿ ಇಲಾಖೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಅತಿ ಹೆಚ್ಚು ಆದಾಯ, ಅತಿ ಹೆಚ್ಚು ಭಕ್ತಾದಿಗಳು, ಭಾರಿ ದೊಡ್ಡ ಶಕ್ತಿ ಕೇಂದ್ರ ಅಂತ ನಾವೇನು ಹೇಳ್ತೀವಿ, ಬನಶಂಕರಿ ದೇವಾಲಯದ ಎಂಟ್ರೆನ್ಸ್. ಈ ಹಿಂದೆ ಒಬ್ಬ ಭಕ್ತಾದಿಗಳ ಹತ್ರ 65 ಲಕ್ಷ ರೂಪಾಯಿ ಹಣವನ್ನ ತಗೊಂಡು ಮುಖಮಂಟಪ ಮಾಡ್ತೀವಿ ಅಂತೇಳಿ ನುಂಗಿ ನೀರು ಕುಡಿದ್ರು. ಕೆಲವು ರಾಜಕೀಯ ದಲ್ಲಾಳಿಗಳು, ರಾಜಕೀಯ ನಿರುದ್ಯೋಗಿಗಳು ಅಂತ ಯಾವ ವ್ಯಕ್ತಿಯನ್ನ ಬನಶಂಕರಿ ದೇವಾಲಯದಲ್ಲಿ ಹೇಳ್ತೀವಿ, ಬನಶಂಕರಿ ದೇವಾಲಯದಲ್ಲಿ ಲೂಟಿ ಹೊಡೆಯೋದು ಬಿಟ್ರೆ ಆ ವ್ಯಕ್ತಿಗೆ ಬೇರೆ ನೀನು ಜೀವನವೇ ಇಲ್ಲ. ಯಾರು ಎಷ್ಟು ಬೇಕಾದರೂ ಬೈಲಿ, ನನಗೆ ಬನಶಂಕರಿ ದೇವಾಲಯದಲ್ಲಿ ಲೂಟಿ ಹೊಡೆಯೋದಕ್ಕೊಂದು ಅವಕಾಶ ಕೊಡಿ ಅಂತೇಳಿ ಅಧಿಕಾರಿಗಳನ್ನ ನೇರವಾಗಿ ಕೇಳಿಕೊಳ್ಳುವಂತ ಆ ರಾಜಕೀಯ ದಲ್ಲಾಳಿ ಏನಿದ್ದಾರೆ, ಆ ವ್ಯಕ್ತಿಯಿಂದ ಇವತ್ತು ಈ ಮುಖಮಂಟಪದ ಸ್ಥಿತಿ ಇವತ್ತು ಇಲ್ಲಿ ಈ ಸ್ಥಿತಿಯಲ್ಲಿ ನಿಂತಿದೆ. ಈ ಮುಖಮಂಟಪವನ್ನ ಆ ವ್ಯಕ್ತಿಗಳು ಬದುಕಿರುವವರೆಗೂ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಕಾರಣ ಏನು ಅಂದ್ರೆ, ಆ ಹಣವನ್ನ ನುಂಗಿ ನೀರು ಕೊಡ್ತಿರೋದ್ರಿಂದ ಕೈನಿಂದ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಇನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ಬೇರೆ ಬೇರೆ ವ್ಯಕ್ತಿಗಳಿಂದ ಹಣ ಸಂಗ್ರಹ ಮಾಡಿದ್ರೆ, ಸಾರ್ವಜನಿಕವಾಗಿ ಗೊತ್ತಾಗಿ ಬಿಟ್ರೆ ಅದೊಂದು ತಲೆನೋವು. ಈ ತರ ಯೋಚನೆ ಮಾಡ್ತಿದ್ದಾರೆ. ಈಗ ನಾನೇನು ಹೇಳ್ಕೊಳ್ತಿದ್ದೀನಿ, ಕಳೆದ 2-3 ತಿಂಗಳ ಹಿಂದೆ ಬನಶಂಕರಿ ದೇವಾಲಯದ ಜಾತ್ರೆ ಏನಾಯ್ತು, ಅದಕ್ಕೆ ಟೆಂಪರರಿಯಾಗಿ ಒಂದು ಮುಖಮಂಟಪವನ್ನು ಹಾಕಿದ್ರು. ಇವತ್ತಿಗೂ ಕೂಡ ಆ ಮುಖಮಂಟಪವನ್ನ ತೆಗೆಯುವಂತ ಕೆಲಸ ಮಾಡಲಿಲ್ಲ. ಆ ವಾಮಮಾರ್ಗಿಗಳ ಮುಖಮಂಟಪವನ್ನೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಇವತ್ತು ಆ ಟೆಂಪರರಿ ಮುಖಮಂಟಪವನ್ನ ಏನು ಹಾಕಿದ್ರು, ಇವತ್ತು ಸಾರ್ವಜನಿಕರ ಮೇಲೆ ಯಾವಾಗ ತಲೆ ಮೇಲೆ ಬೀಳುತ್ತೋ ಅಂತ ಭಯ ಬಿತ್ತುಕೊಂಡು ಭಕ್ತಾದಿಗಳು ಓಡಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಜಗನ್ಮಾತೆಯನ್ನು ನೋಡೋದಿಕ್ಕೆ ಯಾವ ನೇರವಾದ ಎಂಟ್ರೆನ್ಸ್ ಇತ್ತು, ಅದನ್ನ ಜನ ಎಂಟ್ರೆನ್ಸ್ ನ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ. ಆ ಎಂಟ್ರೆನ್ಸ್ ಹೋಗೋದಿಕ್ಕೆ ಭಯ ಬಿದ್ದು ಪಾರ್ಕಿಂಗ್ ಕಡೆಯಿಂದ ಭಕ್ತಾದಿಗಳು ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ದೇವಾಲಯದ ಅಧಿಕಾರಿಗಳಿಗೆ ಪಾಪ ಶ್ರೀನಿವಾಸ ಮೂರ್ತಿಯನ್ನ ಒಳಗೆ ತಗೊಳ್ಳೋದು ಹೇಗೆ, ಸೀರೆ ಹರಾಜಾಕುವಂತ, ದೇವಾಲಯವನ್ನು ಅಪಚಾರ ಮಾಡಿದಂತ ಮಹಿಳೆಯನ್ನ ಇಲ್ಲೇ ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಯಾರ್ಯಾರು ಎಲ್ಲೆಲ್ಲಿ ಹಣವನ್ನ ಕೊಡ್ತಾರೆ, ನಮ್ಮ ಜೇಬು ಖಾಲಿ ಆಗ್ತಿದೆ, ಅದನ್ನ ಹುಡುಕುವಂತ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ನೀವು ಬೇರೆ ಬೇರೆ ದೇವಾಲಯಗಳಿಗೆ ಏನು ವ್ಯತ್ಯಾಸ ಮಾಡಿದ್ರು ಅಂತ ವ್ಯತ್ಯಾಸ ಆಗಲ್ಲ. ಏಕೆಂದ್ರೆ ಜನಗಳು ಕೇಳ್ತಾರೆ, ಗಮನಿಸ್ತಾರೆ, ಅದು ಬೇರೆ ಪ್ರಶ್ನೆ. ಬನಶಂಕರಿ ದೇವಾಲಯದಲ್ಲಿ ಸೂಕ್ತವಾದ ಸುಸಂಸ್ಕೃತ ವ್ಯಕ್ತಿಗಳನ್ನ ಅಧಿಕಾರಿಗಳನ್ನಾಗಿ ಜೋಡಿಸಿ, ಇವತ್ತಲ್ಲ, ನಾನು ಕಳೆದ 4.5 ವರ್ಷಗಳಿಂದ ಹೇಳ್ತಾ ಇದ್ದೀನಿ. ಅದು ನಿಮಗೆ ಸಮಸ್ಯೆ ನಿಮ್ಮದಲ್ಲ, ಅಧಿಕಾರಿಗಳದು, ಮೇಲಧಿಕಾರಿಗಳ ಸಮಸ್ಯೆ ಅಂತ ಅನ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಸುಸಂಸ್ಕೃತ ವ್ಯಕ್ತಿಗಳ ಕೊರತೆ ಅಂತ ನೇರವಾಗಿ ಹೇಳ್ತಿದ್ದಾರೆ. ಉದಾಹರಣೆಗೆ, ಆ ಪದ್ಮಾ ಅವರ ಕಾರನ್ನ ಯಾವಾಗ ಮಿಸ್ಯೂಸ್ ಮಾಡಿಕೊಂಡ್ರು, ಅಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲೂ ನೋಡಿ, ನಮ್ಮ ದೇವಸ್ಥಾನದಲ್ಲಿ ಇರುವಂತ ನೌಕರರೇ ಈ ರೀತಿ ಬಹುಮಂದಿ, ಅವರನ್ನು ನಾವು ತೆಗೆದುಬಿಟ್ರೆ ಯಾರಿಂದ ಕೆಲಸ ಮಾಡಿಸ್ಕೊಳ್ಳೋಣ? ದಯವಿಟ್ಟು ಈ ವಿಚಾರವನ್ನ ಇಲ್ಲಿಗೆ ಬಿಟ್ಬಿಡಿ. ಮುಂದೆ ಇನ್ನೊಂದ್ಸಲಿ ಆಗದೇ ಇರೋ ರೀತಿಯಲ್ಲಿ ನಾನು ಮಾತಾಡೋದು ಪ್ರಯತ್ನ ಮಾಡ್ತೀನಿ ಅಂದ್ರು. ಅವ್ರು ಏನ್ ಪ್ರಯತ್ನ ಮಾಡಿದ್ರು ಅದು ನಿಲ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಇಲ್ಲಿ ಫಸ್ಟ್ ಆ ಟೆಂಪರರಿ ಮುಖಮಂಟಪ ಏನಿದೆ ಅದನ್ನು ತೆಗೆದು ಪುಣ್ಯ ಕಟ್ಕೊಳ್ಳಿ. ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಆದಷ್ಟು ತಪ್ಪುಗಳನ್ನ ಕಡಿಮೆ ಮಾಡಿ, ಘಾಟಿಯಲ್ಲಿ ಮಾಡ್ತಿದ್ದನ್ನೇ ಇಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಅದು ನಡೆಯೋದಿಲ್ಲ. ಇದು ಬನಶಂಕರಿ ದೇವಾಲಯ, ಹೆಜ್ಜೆ ಹೆಜ್ಜೆಗೂ ಕಣ್ಣುಗಳಿದೆ. ನಿಮ್ಮನ್ನ ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ. ಇವತ್ತು ದೇವಾಲಯದ ಕೆಲವು ನೌಕರರು ಏನು ಮಾಡ್ತಿದ್ದಾರೆ, ಏನು ನಿಮಗೂ ಅದರ ಟ್ರ್ಯಾಕ್ ಇಲ್ಲ. ಅವ್ರಿಗೂ ಅಯ್ಯೋ ಈ ದೇವಸ್ಥಾನದಲ್ಲಿ ಒಬ್ಬ ಅಧಿಕಾರಿನೇ ಇಲ್ಲ ಅನ್ಕೊಂಡು ಮಾಡಬಾರದನ್ನ ಮಾಡ್ತಿದ್ದಾರೆ.
ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.